ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಅದಿರು ಗಣಿಗಾರಿಕೆ ನಡೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರಾದಂತ ಆನಂದ್ ಸಿಂಗ್ ಹಾಗೆ ಬಿ ನಾಗೇಂದ್ರಗೆ ವಾರೆಂಟ್ ಜಾರಿಯಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಆದೇಶವನ್ನ ಹೊರಡಿಸಿದೆ. ಜಾಮೀನು ರಹಿತ ವಾರೆಂಟ್ ಅನ್ನ ಕೋರ್ಟ್ ಜಾರಿಗೊಳಿಸಿದೆ. ಕಾರಣ ಸಾಕ್ಷಿ ವಿಚಾರಣೆ ಸಂದರ್ಭದಲ್ಲಿ ಇವರು ಗೈರಾಗಿದ್ದಾರೆ. ಸಾಕ್ಷಿ ವಿಚಾರಣೆ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಒಂದು ಹಂತ. ಆದರೆ ಅಂತ ಸಂದರ್ಭದಲ್ಲಿ ಇವರು ವಿಚಾರಣೆಗೆ ಪದೇ ಪದೇ ಗೈರಾಗಿದ್ದಂತ ಹಿನ್ನೆಲೆಯಲ್ಲಿ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿದೆ. ಆನಂದ್ ಸಿಂಗ್ ಹಾಗೆ ನಾಗೇಂದ್ರ ವಿರುದ್ಧ ಈಗ ಆಲ್ರೆಡಿ ಹಲವು ಕೇಸ್ಗಳಿರೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಪ್ರಮುಖವಾಗಿ ಸಿಬಿಐ ಹಾಗೆ ವಿಶೇಷ ತನಿಖಾ ತಂಡ ಅಂದರೆ SIT ಕೂಡ ಚಾರ್ಜ್ ಶೀಟ್ ಅನ್ನ ಹಿಂದೆ ಸಲ್ಲಿಸಿತ್ತು. ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ವಿಚಾರಣೆಯನ್ನು ಕೂಡ ನಡೀಬೇಕಿತ್ತು, ಆದರೆ ಗೈರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿದೆ. ಇದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿರುವಂತ ಆದೇಶ ಅಥವಾ ಹೊರಡಿಸಿರುವಂತ ವಾರೆಂಟ್. ಆನಂದ್ ಸಿಂಗ್ ಹಾಗೆ ಬಿ ನಾಗೇಂದ್ರ ಸದ್ಯ ಇಬ್ರು ಕೂಡ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತವರೇ ಸದ್ಯ. ಹಾಗೆ ಇವರು ವಿರುದ್ಧವಾಗಿ ಇರುವಂತ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಅದು ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕೂಡ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸ್ತಾ ಇರುವಂತ ಸಂದರ್ಭ ಇದು. ಇಂಥ ಸಂದರ್ಭದಲ್ಲೇ ಇವರು ಹೀಗೆ ಸಾಕ್ಷಿ ವಿಚಾರಣೆಗೆ ಹಾಜರಾಗಿರಲಿಲ್ಲ, ಗೈರು ಹಾಜರಾಗಿದ್ರು. ಈ ಕಾರಣಕ್ಕಾಗಿ ಈಗ ವಾರೆಂಟ್ ಅನ್ನು ಜಾರಿಗೊಳಿಸಲಾಗಿದೆ. ನಾನು ಮೊದಲೇ ಹೇಳಿದಾಗೆ ಈಗ ವಾರೆಂಟ್ ಜಾರಿಗೊಳಿಸಿರುವಂಥ ಕಾರಣದಿಂದ ಏನಾದರೂ ಬಂಧನದ ಭೀತಿ ಕೂಡ ಇರಬಹುದು ಅಂತ ಕಾಣಿಸುತ್ತೆ. ರಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರಮೇಶ್, ಬಹುಶಃ ಈ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಈ ಸಾಕ್ಷಿ ವಿಚಾರಣೆ ಕೂಡ ಅತಿ ಮುಖ್ಯ ಆಗುತ್ತೆ. ಅದಕ್ಕೆ ಇವರು ಪದೇ ಪದೇ ಗೈರಾಗ್ತಾ ಇದ್ರ ಏನ್ ಕತೆ ರಮೇಶ್? ಇಂಥದ್ದೊಂದು ವಾರೆಂಟ್ ಅನ್ನು ಹೊರಡಿಸುವಷ್ಟು ಮಟ್ಟಿಗೆ ಇವತ್ತು ನ್ಯಾಯಾಲಯ ಆದೇಶ ಕೊಟ್ಟಿದೆ ಅಂದ್ರೆ? ಹೌದು ಮಲ್ತೇಶ್, ಈ ಹಿಂದೆ ಅಂದ್ರೆ ಅವರ ವಿರುದ್ಧ ಸಾಕಷ್ಟು ಪ್ರಕರಣಗಳಿದೆ. ಅಂದ್ರೆ ಜನಾರ್ದನ್ ರೆಡ್ಡಿ, ಆನಂದ್ ಸಿಂಗ್ ಮತ್ತೆ ಬಿ ನಾಗೇಂದ್ರ ವಿರುದ್ಧ ಬೆಂಗಳೂರಿನ ವಿಶೇಷ ಕೋರ್ಟ್ ಏನಿದೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್, ಇಲ್ಲಿ ಸಾಕಷ್ಟು ಪ್ರಕರಣಗಳಿವೆ. ಅಂದ್ರೆ ಸಿಬಿಐ ಕೂಡ ಕೇಸ್ಗಳು ಚಾರ್ಜ್ ಶೀಟ್ ಗಳನ್ನ ದಾಖಲಿಸಿದೆ. ಅದೇ ರೀತಿ ಲೋಕಾಯುಕ್ತ ಪೊಲೀಸರು ಅಂದ್ರೆ SIT ಕೂಡ ಸಾಕಷ್ಟು ಪ್ರಕರಣಗಳನ್ನ ದಾಖಲಿಸಿದೆ. ಹೀಗಾಗಿ ಪ್ರತಿ ವಾರದಲ್ಲಿ 3 ದಿವಸ ಇವರೆಲ್ಲರೂ ಕೂಡ ಕೋರ್ಟ್ ನಲ್ಲಿ ಇದ್ದೇ ಇರ್ತಾರೆ. ಆದ್ರೆ ಕಳೆದ ಕೆಲವು ದಿವಸಗಳಿಂದ ಆನಂದ್ ಸಿಂಗ್ ಮತ್ತೆ ನಾಗೇಂದ್ರ ಕೋರ್ಟ್ಗೆ ಗೈರು ಹಾಜರಾಗ್ತಾ ಇದ್ರು. ಅವ್ರ ಪರ ವಕೀಲರು ಎಕ್ಸೆಂಪ್ಷನ್ ಅಪ್ಲಿಕೇಶನ್ ಅಂದ್ರೆ ಅವ್ರಿಗೆ ವಿನಾಯಿತಿ ಕೊಡಿ ಅಂತೇಳಿ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರು. ಆದ್ರೆ ಕೋರ್ಟ್ ಪದೇ ಪದೇ ಈ ರೀತಿ ಎಕ್ಸೆಂಪ್ಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ಅವ್ರ ಎಕ್ಸೆಂಪ್ಷನ್ ಅಪ್ಲಿಕೇಶನ್ ಏನ್ ಹಾಕಿದ್ರು ಅದನ್ನ ರಿಜೆಕ್ಟ್ ಮಾಡಿ ಅವ್ರಿಗೆ ಒಂದು ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿಗೊಳಿಸಿದೆ. ಅವರು ಇಮಿಡಿಯೇಟ್ ಆಗಿ ಅಂದ್ರೆ ನೆಕ್ಸ್ಟ್ ವಿಚಾರಣಾ ದಿನಾಂಕಗಳು ಏನೇನಿರುತ್ತೆ ಆ ಸಂದರ್ಭದಲ್ಲಿ ಅವ್ರ ಕೋರ್ಟ್ಗೆ ಬಂದು ಅದನ್ನ ಇವತ್ತೇನು ವಾರೆಂಟ್ ಹೊರಡಿಸಿದೆ ಅದನ್ನ ರೀಕಾಲ್ ಮಾಡಿಸ್ಕೋಬೇಕಾಗತ್ತೆ. ಅಥವಾ ಅದಕ್ಕೆ ಮೊದಲೇ ನಾಳೆನೇ ಕೋರ್ಟ್ಗೆ ಹಾಜರಾದ್ರೆ ಕೋರ್ಟ್ ಅದನ್ನ ರೀಕಾಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಶ್ಯೂರಿಟಿಗೆ ಕೂಡ ಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಯಾಕಂದ್ರೆ ಈ ರೀತಿ ಶ್ಯೂರಿಟಿನೂ ಕೂಡ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಇರುತ್ತೆ. ಈ ರೀತಿ ಕೋರ್ಟ್ಗೆ ಗೈರು ಹಾಜರಾದಾಗ ಶ್ಯೂರಿಟಿ ಯಾರು ಕೊಟ್ಟಿರ್ತಾರೆ ಅವ್ರ ಜಾಮೀನಿಗೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡೋದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇರುತ್ತೆ. ಹೀಗಾಗಿ ಕೋರ್ಟ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಒಂದ್ ವೇಳೆ ಅವರು ವಿಚಾರಣೆಗೆ ಮತ್ತೆ ಗೈರು ಹಾಜರಾದ್ರೆ ಆಗ ಅವ್ರ ಶ್ಯೂರಿಟಿ ಲ್ಯಾಪ್ಸ್ ಆಗುತ್ತೆ. ಅದು ಮೊದಲನೇ ಹಂತ. ಎರಡನೇ ಹಂತವಾಗಿ ಅವ್ರ ಬೇಲ್ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವರು ಮುಂದಿನ ವಿಚಾರಣಾ ಸಂದರ್ಭದಲ್ಲಿ ಅವ್ರ ಕೋರ್ಟಿಗೆ ಖುದ್ದಾಗಿ ಹಾಜರಾಗಬೇಕಾಗತ್ತೆ. ಮತ್ತೆ ಇವತ್ತಿನ ವಾರೆಂಟ್ ಏನಿದೆ ಅದನ್ನ ರೀಕಾಲ್ ಮಾಡಿಸಿದ್ರೆ ಕೋರ್ಟ್ ಅದನ್ನ ಷರತ್ತುಬದ್ಧವಾಗಿ ಅದನ್ನ ಮತ್ತೆ ರೀಕಾಲ್ ಮಾಡುತ್ತೆ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ರಮೇಶ್.